ರಾಜ್ಯ ಕ್ಯಾಬಿನೆಟ್ನಲ್ಲಿ ಸದ್ಯ ಮುಖ್ಯಮಂತ್ರಿ ಸೇರಿ ಒಟ್ಟು 14 ಜನ ಇದ್ದಾರೆ. ಇನ್ನೂ 20 ಜನರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಎರಡನೇ ಹಂತದಲ್ಲಿ ಯಾರು ಕ್ಯಾಬಿನೆಟ್ ಸೇರ್ತಾರೆ ಅನ್ನೋದು ಚರ್ಚೆ. ಯುವಕರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಮನವಿ ಹೈಕಮಾಂಡ್ಗೆ ಸಲ್ಲಿಕೆಯಾಗ್ತಾ ಇದೆ. ಹೊಸತನ ಇರಬೇಕು ಕ್ಯಾಬಿನೆಟ್ನಲ್ಲಿ. ಹೈಕಮಾಂಡ್ನ ನಾಯಕರನ್ನ ಯುವ ಶಾಸಕರು ಭೇಟಿಯಾಗ್ತಾ ಇದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ, ಶಿವಾಜಿನಗರದ MLA ರಿಜ್ವಾನ್ ಅರ್ಷದ್ ಇವರೆಲ್ಲ ಹೈಕಮಾಂಡ್ನ ಪ್ರಮುಖರನ್ನ ಭೇಟಿಯಾಗಿ ಈ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಹೊಸತನಕ್ಕೆ ಅವಕಾಶ ಕೊಡಿ. ಈಗಿರುವಂಥ ಕ್ಯಾಬಿನೆಟ್, ಈಗಿರುವಂಥ ಮೊನ್ನೆ DK ಶಿವಕುಮಾರ್ ಅವ್ರ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸಿದವರು, ಅದರಲ್ಲಿ ಒಬ್ಬರನ್ನ ಬಿಟ್ಟರೆ ಮತ್ತೆಲ್ಲರೂ ಕೂಡ ಹಳಬರು. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಒಬ್ಬರು ಹೊಸಬರು. ಬಟ್ ಅದಕ್ಕೆ ಬೇರೆ ಕಾರಣ, ತಂದೆಯ ಕಾರಣ. ಯತೀಂದ್ರ ಅವರು ಕ್ಯಾಬಿನೆಟ್ಟಲ್ಲಿ ಇದ್ದಾರೆ. ನೆಕ್ಸ್ಟ್ 20 ಜನರನ್ನ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಅಲ್ಲಿ ಹೊಸಬರಿಗೆ ಅವಕಾಶ ಕೊಡಿ, ಹೊಸಬರನ್ನು ಕನ್ಸಿಡರ್ ಮಾಡಿ. ಆಗ ಮಾತ್ರ ಸರ್ಕಾರಕ್ಕೆ ಹೊಸತನ ಅಂತ ಬರುತ್ತೆ. ಇಲ್ಲಾಂತಾದ್ರೆ ಅದೇ ಕ್ಯಾಬಿನೆಟ್ ಮುಖ್ಯಮಂತ್ರಿ ಬದಲಾದರು ಅನ್ನೋ ರೀತಿಯಲ್ಲಿ ಆಗುತ್ತೆ. ಆ ರೀತಿ ಆಗಬಾರ್ದು. ಹೊಸಬರಿಗೆ ಅವಕಾಶ ಕಲ್ಪಿಸಿ ಅಂತ ಮನವಿ ಮಾಡ್ತಾ ಇದ್ದಾರೆ. ಕೊಟ್ಟಿಲ್ಲ ಬಿಡಿ. ರಾಜ್ಯ ಕ್ಯಾಬಿನೆಟ್ನಲ್ಲಿ ಸದ್ಯ ಮುಖ್ಯಮಂತ್ರಿ ಸೇರಿ ಒಟ್ಟು 14 ಜನ ಇದ್ದಾರೆ. ಇನ್ನೂ 20 ಜನರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಎರಡನೇ ಹಂತದಲ್ಲಿ ಯಾರು ಕ್ಯಾಬಿನೆಟ್ ಸೇರ್ತಾರೆ ಅನ್ನೋದು ಚರ್ಚೆ. ಯುವಕರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಮನವಿ ಹೈಕಮಾಂಡ್ಗೆ ಸಲ್ಲಿಕೆಯಾಗ್ತಾ ಇದೆ. ಹೊಸತನ ಇರಬೇಕು ಕ್ಯಾಬಿನೆಟ್ನಲ್ಲಿ. ಹೈಕಮಾಂಡ್ನ ನಾಯಕರನ್ನ ಯುವ ಶಾಸಕರು ಭೇಟಿಯಾಗ್ತಾ ಇದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ, ಶಿವಾಜಿನಗರದ MLA ರಿಜ್ವಾನ್ ಅರ್ಷದ್ ಇವರೆಲ್ಲ ಹೈಕಮಾಂಡ್ನ ಪ್ರಮುಖರನ್ನ ಭೇಟಿಯಾಗಿ ಈ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಹೊಸತನಕ್ಕೆ ಅವಕಾಶ ಕೊಡಿ. ಈಗಿರುವಂಥ ಕ್ಯಾಬಿನೆಟ್, ಈಗಿರುವಂಥ ಮೊನ್ನೆ DK ಶಿವಕುಮಾರ್ ಅವ್ರ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸಿದವರು, ಅದರಲ್ಲಿ ಒಬ್ಬರನ್ನ ಬಿಟ್ಟರೆ ಮತ್ತೆಲ್ಲರೂ ಕೂಡ ಹಳಬರು. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಒಬ್ಬರು ಹೊಸಬರು. ಬಟ್ ಅದಕ್ಕೆ ಬೇರೆ ಕಾರಣ, ತಂದೆಯ ಕಾರಣ. ಯತೀಂದ್ರ ಅವರು ಕ್ಯಾಬಿನೆಟ್ಟಲ್ಲಿ ಇದ್ದಾರೆ. ನೆಕ್ಸ್ಟ್ 20 ಜನರನ್ನ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಅಲ್ಲಿ ಹೊಸಬರಿಗೆ ಅವಕಾಶ ಕೊಡಿ, ಹೊಸಬರನ್ನು ಕನ್ಸಿಡರ್ ಮಾಡಿ. ಆಗ ಮಾತ್ರ ಸರ್ಕಾರಕ್ಕೆ ಹೊಸತನ ಅಂತ ಬರುತ್ತೆ. ಇಲ್ಲಾಂತಾದ್ರೆ ಅದೇ ಕ್ಯಾಬಿನೆಟ್ ಮುಖ್ಯಮಂತ್ರಿ ಬದಲಾದರು ಅನ್ನೋ ರೀತಿಯಲ್ಲಿ ಆಗುತ್ತೆ. ಆ ರೀತಿ ಆಗಬಾರ್ದು. ಹೊಸಬರಿಗೆ ಅವಕಾಶ ಕಲ್ಪಿಸಿ ಅಂತ ಮನವಿ ಮಾಡ್ತಾ ಇದ್ದಾರೆ. ಕೊಟ್ಟಿಲ್ಲ ಬಿಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.